ನ್ಯಾಯ? ಕಾಗೆ ಅಂತ ಹೇಳಿರೋರ ಬಗ್ಗೆ ನಾನು ಒಂದು ಕ್ಲಾರಿಟಿ ಕೊಡಬೇಕು. ದಯವಿಟ್ಟು ಮೇಡಮ್, ನಿಮ್ಮ ಹೆಸರು ನನಗೆ ಕ್ಲಿಯರಾಗಿ ಗೊತ್ತಿಲ್ಲ, ನೀವು ಯಾರು ಅಂತಲೂ ನನಗೆ ಗೊತ್ತಿಲ್ಲ, ನಿಮಗೂ ನನಗೂ ಸಂಬಂಧ ಇಲ್ಲವೇ ಇಲ್ಲ. ಬಟ್ ನಾನು 2 ವಿಚಾರ ಕ್ಲಿಯರಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಬ್ಬ ವ್ಯಕ್ತಿ ಗೆಲ್ತಿದ್ದಾನೆ ಅಂತ ಹೇಳ್ತು ಅಂತಂದರೆ, ಅಥವಾ ಒಬ್ಬ ವ್ಯಕ್ತಿ ಇಲ್ಲೇ ಉಳಿದಿದ್ದಾನೆ ಅಂತ ಹೇಳ್ತು ಅಂತಂದರೆ, ಪರ್ಸ್ನಲ್ ಈಗೋನ ದಯವಿಟ್ಟು ಖರ್ಚು ಮಾಡೋಕೆ ಹೋಗ್ಬೇಡಿ. ಯಾಕೆ ಅಂತ ಹೇಳ್ತು ಅಂತಂದರೆ, ಆ ವ್ಯಕ್ತಿ ಅಷ್ಟಿಲ್ದೇ ಆ ದೊಡ್ಡ ವೇದಿಕೆಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ದೊಡ್ಡ ವೇದಿಕೆಗೆ ಹೋಗಿದ್ದಾರೆ, ಇಷ್ಟು ಜನರು ಓಟ್ನ ಸಂಪಾದನೆ ಮಾಡ್ತಿದ್ದಾರೆ, ಇಷ್ಟು ಜನರು ಅವರಿಗೆ ಬೆಂಬಲ ಕೊಡ್ತಾ ಇದ್ದಾರೆ. ನೀವು ನೋಡ್ಬೋದು, ಒಂದೊಂದು ವಿಡಿಯೋ ಬಿಟ್ಟಾಗ್ಲೂ ಕೂಡ ಅವರಿಗೆ ಬೀಳುವಂಥ ಜೈ ಪ್ರತಾಪ್ ಆಗ್ಬೋದು, ಪ್ರತಾಪ್ ಬಾಸ್ ಅಂತ ಅನ್ನೋರು, ಪ್ರತಾಪ್ ವಿನ್ನರ್ ಅಂತ ಅನ್ನೋದಾಗ್ಬೋದು, ಅದೆಲ್ಲ ಬರ್ತಿದೆ ಅಂತಂದರೆ ಸುಮ್ಮನೆ ಫೇಕಾಗಿ ಯಾರೂ ಮಾಡ್ತಾ ಇಲ್ಲ. ಈವನ್ ನಾನೊಬ್ಬ ಡೈರೆಕ್ಟರ್ ಆಗಿ ನಾನು ಇವತ್ತೂ ಕೂಡ ನಮಗೆ ಯಾರೂ ಗೊತ್ತಿಲ್ಲ, ನಮಗೆ ಸೋಷಿಯಲ್ ಮೀಡಿಯಾದವರಾಗಲಿ ಯಾರೂ ನಮಗೆ ಗೊತ್ತೇ ಇಲ್ಲ. ನೀವೆಲ್ಲ ಇವತ್ತು ನನಗೆ ಪರಿಚಯ ಆಗಿತ್ತು, ಕರೆಕ್ಟಾ? ನಾವು ಅಷ್ಟು ಹಾನೆಸ್ಟ್ ಆಗಿ ನೀವೆಲ್ಲ ಆರ್ಗ್ಯಾನಿಕ್ ಆಗಿ ಬರ್ತಾ ಇದೆ. ದಯವಿಟ್ಟು ಮೇಡಮ್, ಒಬ್ಬರ ಬಗ್ಗೆ ಅಲಿಗೇಷನ್ ಮಾಡಬೇಕಾದ್ರೆ ಸ್ವಲ್ಪ ನಾಲ್ಗೆನೆ ಇಟ್ಕೊಂಡು ಮಾತಾಡಿ, ಆಯಿತಾ? ಯಾರು ಅಲ್ಲ. ನಾವು ಯಾರಾದರೂ ನಿಮ್ಮ ಬಗ್ಗೆ ಒಂದು ತಪ್ಪಾಗಿ ಮಾತಾಡಿದ್ರೆ ನಿಮ್ಮ ಪೇರೆಂಟ್ಸ್ಗೆ, ನಿಮ್ಮ ಫ್ಯಾಮಿಲಿಗೆ, ನಿಮ್ಮ ಫ್ರೆಂಡ್ಸ್ಗೆ ಎಷ್ಟು ಹರ್ಟ್ ಆಗುತ್ತೋ ಅಷ್ಟು ಹರ್ಟು ನಮಗೆ, ನಮ್ಮ ಫ್ಯಾಮಿಲೀಸ್ಗೆ, ಅವ್ರ ಫ್ಯಾಮಿಲೀಸ್ಗೆ ಎಲ್ಲ ಕಡೆ ಹರ್ಟ್ ಆಗಿದೆ. ದಯವಿಟ್ಟು ಮಾತಾಡಬೇಕಾದ್ರೆ ನಾಲ್ಗೆ ಮೇಲೆ ಇರ್ತಾ ಇರಲಿ. ಮತ್ತು ಇನ್ನೊಂದು, ಡಾಕ್ಟರ್ ಪ್ರಯಾಗ್ ಅಂತ ಯಾರೋ ಒಬ್ಬ ವ್ಯಕ್ತಿ ಇದ್ದಾರೆ, ಅವ್ರ ಬಗ್ಗೆನೂ ನಾನು ಹೇಳಬೇಕು. ಪ್ರಯಾಗ್ ಅವರೇ, ದಯವಿಟ್ಟು ಕುಂಬಳಕಾಯಿ ಕಳ್ಳ ಆದರೆ ಎಗಿ ಮುಟ್ಕೊಂಡು ನೋಡ್ಕೊಳಕ್ಕೆ ಹೋಗ್ಬೇಡಿ. ವಿಚಾರ ವೆರಿ ಸಿಂಪಲ್ ಆಗಿದೆ. ಅವರು ಹೇಳಿರುವಂಥದ್ದು ನನಗಾದಂಥ ದುಃಖ ಅಂತ ಹೇಳಿದ್ರು. ಎಲ್ಲೂ ಕೂಡ ನಿಮ್ಮ ಹೆಸರನ್ನ ಉಲ್ಲೇಖ ಮಾಡಿಲ್ಲ, ಎಲ್ಲೂ ಕೂಡ ಯಾರ ಬಗ್ಗೆನೂ ಹೇಳಿಲ್ಲ. ಅರ್ಥ ಆಯ್ತಾ? ಅದು ಅವ್ರು ಆಗಿರುವಂಥ ದುಃಖನ ಹೇಳ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ನೀವು ಅವ್ರ ಮೇಲೆ ಕೇಸ್ ಹಾಕ್ತೀನಿ, ಇದಾಗ್ತೀನಿ ಅಂತ ಮಾತಾಡೋದು ತುಂಬ ತಪ್ಪು. ನೀವು ನನಗೂ ಫೋನ್ ಮಾಡಿದಿರಿ, ನೀವು ನನ್ನ ಹತ್ರ ಯಾವುದೋ ಕೋರ್ಟ್ ಕೇಸ್ ಹಾಕಿರಿ ಅಂತ ಕಳಿಸಿದ್ದೀರಾ. ನಾವು ಕೋರ್ಟಲ್ಲಿ ಮಾತಾಡೋಣ, ಮಾಧ್ಯಮದ ಮುಂದೆ ಇಲ್ಲ ಅದ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ. ಸಾರಿ, ನಾನಿವತ್ತು ಮಾತಾಡ್ತಿರ್ಲಿಲ್ಲ ಯಾರ ಬಗ್ಗೆನೂ. ಬಟ್ ಇವತ್ತು ಆಗ್ತಿರುವಂಥ ಬೆಳವಣಿಗೆ ನೋಡ್ತು ಅಂದರೆ ನಾನು ಕೆಲವು ವಿಚಾರ ಹೇಳಲೇಬೇಕು, ನನ್ನ ಮನಸ್ಸಲ್ಲಿ ಇಟ್ಕೊಂಡಿರುವಂಥ ವಿಚಾರನ ಹೇಳಲೇಬೇಕು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಸರ್, ಕೊನೆಯದಾಗಿ ಬಿಗ್ ಬಾಸ್ ವಿನ್ನಿಂಗ್ ಇನ್ನು 2 ದಿವಸ ಇದೆ. ತುಂಬ ಜನ ತುಂಬ ಇದು ಮಾಡ್ತಾ ಇದ್ದಾರೆ. ಕೆಲವು ಕಡೆ ಈ ಸಂಗೀತ ಅವ್ರ ಮೇಲೆ ಆಗಿರ್ಬೋದು, ಕೆಲವೊಂದು ಕಂಟೆಸ್ಟೆಂಟ್ಗಳ ಮೇಲೆ ಪೇಯ್ಡ್ ಪ್ರಮೋಷನ್ಸ್ ಅಂತ ಬರ್ತಾ ಇದೆ. ಬಟ್ ದ್ರೋಣ್ ಪ್ರತಾಪ್ ಅವರಿಗೆ ಆರ್ಗ್ಯಾನಿಕ್ ಆಗಿ ಎಲ್ಲರ ಸಮಕ್ಕೆ ಹೋಗ್ತಾ ಇರೋದು. ದ್ರೋಣ್ ಅವ್ರಿಗೆ, ವರ್ತೂರ್ ಅವ್ರಿಗೆ ತುಂಬ ಜನ ಬೆಂಬಲ ಇದೆ. ಇದ್ರ ಬಗ್ಗೆ ಎಷ್ಟು ಖುಷಿ ಇದೆ ನಿಮ್ಗೆ ಅನ್ನಿಸ್ತಾ ಇದೆ? ಬೇರೆಯವರೆಲ್ಲ ಪೇಯ್ಡ್ ಪ್ರಮೋಷನ್ ಮಾಡಿಸ್ತಾ ಇದ್ದಾರೆ ಅಂತ ಏನು ಹೇಳ್ತೀರಾ ಇದಕ್ಕೆ ರಿಯಾಕ್ಷನ್? ಇಲ್ಲ, ನನಗೆ ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ ಸರ್. ಆದರೆ ನೀವೇ ನೋಡ್ತಿದ್ದೀರಾ. ನೋಡಿ, ನಾನು ಈಗ ಆಫೀಸಿಂದ ಬಂದೆ, ನಾನು ಬೆಳಗ್ಗೆ 4 ಗಂಟೆಗೆ ಈಗ ಬಂದಿದ್ದೆ. ನನಗೆ ಒಂದು ಕ್ಲಾಸ್ ಐತೆ, ನನಗೆ ಕ್ಲಾಸ್ಗೆ ಹೋಗ್ತಾ ಇದ್ದೀನಿ. ಸೊ ನಾವು ಯಾರು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ತಾ ಇಲ್ಲ. ಹಾನೆಸ್ಟ್ಲಿ ಸ್ಪೀಕಿಂಗ್, ನಾನು ಯಾವ ಮಾಧ್ಯಮದವ್ರ ಹತ್ರನೂ ಮಾತಾಡ್ತಾ ಇಲ್ಲ, ಯಾವ ಯೂಟ್ಯೂಬರ್ಸ್ ಹತ್ರನೂ ಮಾತಾಡ್ತಾ ಇಲ್ಲ. ಆಸ್ ಎ ಡೈರೆಕ್ಟರ್ 35% ಶೇರ್ ಹೋಲ್ಡ್ ಇದೆ ನಾವು ಆ ಕಂಪ್ನಿನಲ್ಲಿ. ನಾವು ಯಾರ ಬಗ್ಗೆನೂ ಮಾತಾಡ್ತಾ ಇಲ್ಲ. ಏನು ನಡೀತಾ ಇದೆ ಇದೆಲ್ಲ ಆರ್ಗ್ಯಾನಿಕ್ ಆಗಿ ನಡೀತಾ ಇರುವಂಥದ್ದು. ಒಂದು ಸತ್ಯ ಏನಪ್ಪ ಅಂದರೆ, ಆರ್ಗ್ಯಾನಿಕ್ ಆಲ್ವೇಸ್ ವಿನ್ಸ್, ಪೇಯ್ಡ್ ಆಲ್ವೇಸ್ ಡಮ್. ಸೊ ನನ್ನ ಪ್ರಕಾರ ಪ್ರತಾಪ್ ಸರ್ ಗೆದ್ದೇ ಗೆಲ್ತಾರೆ, ಒಂದು ಇತಿಹಾಸ ಕ್ರಿಯೇಟ್ ಮಾಡ್ತಾರೆ, ಆಯಿತಾ? ಅದು ಸಾಮಾನ್ಯವಾಗಿ ಗೆಲ್ಲಲ್ಲ, ಹೈಯೆಸ್ಟ್ ವೋಟಲ್ಲಿ ಗೆಲ್ತಾರೆ ಅವರು ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸರ್.